ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನವರೆಂಬ ಹೊನಲು ಜನಸಾಮಾನ್ಯರ ಮೇಲೆ ಬಿದ್ದ ಪರಿಣಾಮವಾಗಿ ಇಡೀ ಕರ್ನಾಟಕದ ತುಂಬೆಲ್ಲ ಸಾಂಸ್ಕೃತಿಕ ನಾಯಕನ ಯಾತ್ರೆ ಅತ್ಯಂತ ಯಶಸ್ವಿಯಾಗಿ ಸಾಗುತ್ತಿದೆ. ಇದನ್ನು ಕಂಡಂಥ, ನೋಡಿದಂಥ, ಕೇಳಿದಂಥ ಅನೇಕ ಜನ ಪಟ್ಟಭದ್ರ ಶಕ್ತಿಗಳಿಗೆ ಒಮ್ಮಿನೊಮ್ಮೆ ಉರುಳು ಬಿದ್ದಂತಾಗಿದೆ. ಹಾಗಾಗಿ ಅವು ಒಂದೇ ಸಮಾನ ಪತ್ರಗುಟ್ಟುತ್ತಿವೆ. ಆಮೇಲೆ ಈ ಕಾನ್ಕಪಡಿಗಳಿರ್ತಾವೆ ನೋಡ್ರಿ, ಅವು ಕತ್ತಲಕ್ಕೆ ಒಗ್ಗಿಕೊಂಡಿರ್ತಾವ. ಬೆಳಕು ಬಿದ್ದರೆ ಯಾರು ಬೆಳಕು ಹಾಕಿದ್ದಾರೋ ಅವ್ರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಪ್ರಯತ್ನ ಪಡ್ತವೆ. ಅಂತ ಅಟ್ಯಾಕ್ ಮಾಡುವ ಪ್ರವೃತ್ತಿಯಲ್ಲಿ ಕೂಪಮಂಡೂಕ ಮಠಾಧೀಶರಿದ್ದಾರೆ. ಜನಸಾಮಾನ್ಯರಿಗೆ ಇದೀಗ ಅರ್ಥ ಆಗ್ತಾ ಇದೆ, ಬಸವಣ್ಣ ಮಠೀಯ ವ್ಯವಸ್ಥೆಯ ಭಾಗ ಅಲ್ಲ. ಆತ ಈ ಮಠಗಳಿಗೂ ಪೀಠಗಳಿಗೂ ಸಂಬಂಧಪಟ್ಟವನಲ್ಲ, ಆತ ಜನಸಾಮಾನ್ಯರವನು. ಹಾಗಾಗಿ ಜನಸಾಮಾನ್ಯರು ಬಸವ ತತ್ವವನ್ನು ಎತ್ತಿಕೊಂಡು ಹೋದಾಗ ಸಹಜವಾಗಿ ಈ ಪುರೋಹಿತರಿಗೆ, ಪಟ್ಟಭದ್ರರಿಗೆ, ಮಧ್ಯವರ್ತಿಗಳಿಗೆ ಉರಿ ಬರೋದು ಸಹಜ. ಈಗ ಅವರಿಗೆ ಉರಿ ಚಳಿ ಉಂಟಾಗಿದೆ. ಹಾಗಂತ ಕೆಲವು ಜನ ಮಠಾಧೀಶರು ಬಸವಣ್ಣವರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರಲ್ಲ ಅಂತ ನೀವು ಕೇಳ್ಬೋದು. ಯಾರಿಗೆ ಬಸವ ಪ್ರಜ್ಞೆ ಬಂದಿತು, ಯಾರೋ ಬಸವಣ್ಣವರ ಪರಿಚಯ ಆಗಿದೆಯೋ ಅವರು ಮಾತ್ರ ಬಸವ ಮಾರ್ಗದ ದಾರಿಯಲ್ಲಿ ಸಾಗಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಬಸವ ಮಾರ್ಗವನ್ನ ಆ ಮಾರ್ಗಕ್ಕೆ ನಾವು ಹೋಗಲೇಬಾರದು ಅಂತ ಪಣ ತೊಟ್ಟಂತಹ ಕೆಲವು ಮಠಾಧೀಶರಿರ್ತಾರೆ ನೋಡ್ರಿ, ಅವರಿಗೆ ಒಂದೇ ಸಮ ಉರಿ ಶುರುವಾಗಿದೆ, ಚಳಿ ಜ್ವರ ಶುರುವಾಗಿದೆ. ಹಾಗಾಗಿ ಏನೇನೋ ಬಡಬಡಿಸ್ತಾ ಇದ್ದಾರೆ ಅವರು. ಬಸವಣ್ಣವರು ಬರೋದಕ್ಕಿಂತ ಪೂರ್ವದಲ್ಲಿ ಲಿಂಗಾಯತ ಇತ್ತು, ವೀರಶೈವ ಇತ್ತು, ಏನೋ ಕಪೋಲ ಕಲ್ಪಿತ ಚರ್ವನ ಕಥೆಗಳನ್ನು ಅವ್ರು ಹೇಳ್ತಾ ಇದ್ದಾರೆ. ವಾಸ್ತವ ಸತ್ಯ ಬೇಕಲ್ಲ, ಸಂಶೋಧನೆಗಳೇ ಬೇಕಲ್ಲ ಅವ್ರ ಮಾತಿಗೆ. 100 ಆರೋಪಗಳನ್ನು ಮಾಡಬಹುದು, 100 ಪ್ರತ್ಯಾರೋಪಗಳನ್ನ ಮಾಡಬಹುದು. ಆದರೆ ಆರೋಪ ಮತ್ತು ಪ್ರತ್ಯಾರೋಪಕ್ಕೆ ಸರಿಯಾದ ಕೈಗನ್ನಡಿ ಅಥವಾ ಸಂಶೋಧನೆಯ ವಸ್ತು, ಸಂಶೋಧನೆಯ ಪುಸ್ತಕ ಬೇಕು. ಏನಿಲ್ಲದೆ ಬಾಯಿಗೆ ಬಂದಾಗ ಮಾತಾಡಿ ನಡೀತೈತ? ಇಷ್ಟು ವರ್ಷಗಳವರೆಗೂ ಹೀಗೆ ಯಾಮರ್ಸ್ಕೊಂಡು ಬಂದಿರಿ ನೀವು. ಬಸವಣ್ಣವ್ರ ಕುರಿತು ಒಂದು ಚಕಾರ ಶಬ್ದ ಕೂಡ ನೀವು ಎತ್ತಲಿಲ್ಲ. ಇವತ್ತೊಮ್ಮೆ ಬಸವಣ್ಣವ್ರನ್ನ ಪೇಟೆಂಟ್ ಪಡ್ಲಿಕ್ಕೆ, ಬಸವಣ್ಣವ್ರು ಹಾಗಿದ್ರು ಹೀಗಿದ್ರು ಅಂತ ಹೇಳ್ತಾ ಇವತ್ತಿನ ಲಿಂಗಾಯತನ ದಾರಿ ತಪ್ಪಿಸಲಿಕ್ಕೆ ನೋಡ್ತಾ ಇದ್ದೀರಾ. ಇವತ್ತಿನ ಲಿಂಗಾಯತರು ಕಿವಿಯಲ್ಲಿ ಹೂ ಇಟ್ಟುಕೊಂಡವರಲ್ಲ, ಹೂ ಎಲ್ಲಿಡಬೇಕು ಗೊತ್ತಿದೆ ಅವರಿಗೆ. ನೀವು ಯಾರು ಅಂತ ಇಷ್ಟು ದಿನ ಗೊತ್ತಾಗದೆ ಅವರೆಲ್ಲ ಒದ್ದಾಡಿ ಬಿಟ್ಟಿದ್ದಾರೆ, ತ್ರಾಹಿ ಆಗಿದ್ದಾರೆ. ಇವತ್ತವರಿಗೆ ಸ್ಪಷ್ಟತೆ ಗೊತ್ತಿರೋದ್ರಿಂದ ಸಹಜವಾಗಿ ಅವರು ಬಸವಣ್ಣವರ ಕಡೆಗೆ ಮುಖ ಮಾಡಿ ನಿಂತಿದ್ದಾರೆ. ಇಲ್ಲಿ ಒಂದ್ ಕಡೆ ಹೇಳ್ತಾರೆ ನೋಡ್ರಿ, ಚನ್ನಬಸವಣ್ಣವ್ರ ವಚನ ಇದು: ಆದಿಲಿಂಗ ಅನಾದಿ ಬಸವಣ್ಣ, ಆದಿಲಿಂಗ ಅನಾದಿ ಬಸವಣ್ಣ, ಲಿಂಗವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು. ಬಸವಣ್ಣವ್ರು ಬರೋದಕ್ಕಿಂತ ಪೂರ್ವದಲ್ಲಿ ಸ್ಥಾವರ ಲಿಂಗಗಳಿದ್ದು, ಅದನ್ನ ಯಾರಾದ್ರೂ ಒಪ್ಪುವಂತ ಮಾತೆ. ಅದು ಈ ಭಾರತೀಯ ಸಂಸ್ಕೃತಿಯಲ್ಲಿ ಬಂದಂಥದ್ದು, ಅದು ಈ ವೀರಶೈವರು ಮಾಡಿದ್ದಲ್ಲ. ಆದ್ರೆ ಬಸವಣ್ಣವರು ಅದು ಆ ಇಷ್ಟ ಸ್ಥಾವರ ಲಿಂಗ ಒಂದೇ ಕಡೆ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು, ಗುಡಿಯಲ್ಲಿರ್ತಕ್ಕಂಥದ್ದು, ಅದು ಸ್ಥಾವರ, ಅದು ಜಂಗಮ ಅಲ್ಲ. ಆ ಸ್ಥಾವರತೆಗೆ ಜಂಗಮತ್ವ ಕೊಟ್ಟವರು, ಚಲನೆಯನ್ನ ಕೊಟ್ಟವರು ಆ ಬಸವಣ್ಣ ಬರುವುದು ಇಲ್ಲಿ ಚನ್ನಬಸವಣ್ಣರ ವಚನ ಹೇಳ್ತದೆ. ಆದಿಲಿಂಗ ಅನಾದಿ ಬಸವಣ್ಣ, ಲಿಂಗವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು, ಜಂಗಮವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು. ಜಂಗಮ ಪರಿಕಲ್ಪನೆ ಕೂಡ ಹುಟ್ಟಿದ್ದು ಎಲ್ಲಿ ಅಂದ್ರೆ ಅಪ್ಪ ಬಸವಣ್ಣವರ ಮೂಲಕ ಅಂತ ಅನ್ನೋದನ್ನ ಇಲ್ಲಿ ಚನ್ನಬಸವಣ್ಣರು ಹೇಳ್ತಾರೆ. ಪ್ರಸಾದವು ಬಸವಣ್ಣನ ಅನುಕರಿಸಲು ಆಯಿತು. ಆತ ಬಸವಣ್ಣ ಆ ಪ್ರಸಾದವನ್ನು ಅನುಕರಿಸಕ್ಕೆ ಶುರು ಮಾಡಿದ. ಆ ಪ್ರಸಾದಕ್ಕೆ ಒಂದು ಬೆಲೆ ಬಂತು, ಅದಕ್ಕೊಂದು ಮಹತ್ವ ಬಂತು, ಒಂದು ಹೊಸ ತಿರುವುದು ಬಂತು ಅಂತ. ಇಂತಿ ತ್ರಿವಿಧಕ್ಕೆ ಬಸವಣ್ಣನೇ ಕಾರಣವೆಂದರಿಯದೆ ಅರಿದೆನಯ್ಯ. ಈ ಮೂರಕ್ಕೂ ಗುರು, ಲಿಂಗ, ಜಂಗಮ ಇವೆಲ್ಲವುಗಳ ತತ್ವಗಳಿಗೆ ಮೂಲ ಕಾರಣಕರ್ತ ಯಾರು? ಅಪ್ಪ ಬಸವಣ್ಣ. ನೋಡ್ರಿ, ಶರಣರು ಯಾರು ಕೂಡ ಪರಸ್ಪರ ಒಬ್ಬರನ್ನೊಬ್ಬರು ಹೊಳಗೆ ಹೊಗಳಿಕೊಂಡವರಲ್ಲ. ಪ್ರಸಂಗ ಬಂದ್ರೆ ಪ್ರಶ್ನೆ ಮಾಡಿದವರು. ಪ್ರಶ್ನೆ ಮಾಡುವುದೇ ಶರಣ ತತ್ವದ ಮೂಲ ಗುರಿ. ಹಾಗಂದ್ರೆ ಉಪದ್ವಾಪಿ ಪ್ರಶ್ನೆ ಕೇಳ್ಬೇಕಂತ ನೀವು ನಾನು ಹೇಳ್ಬೋದು. ಹಾಗಲ್ಲ, ಸಮಂಜಸವಾದಂತಹ ವಿಷಯಗಳು ತಿಳಿಯದೆ ಹೋದಾಗ ಪ್ರಶ್ನೆ ಮಾಡುವುದು, ಅರ್ಥ ಮಾಡಿಕೊಳ್ಳಲು ಪ್ರಶ್ನೆ ಮಾಡುವುದು, ಜೀವನವನ್ನು ನಿರ್ವಹಿಸಲು ಪ್ರಶ್ನೆ ಮಾಡುವುದು, ಜೀವನದ ಬಗ್ಗೆ ಕುತೂಹಲದಿಂದ ಅದು ಗೊತ್ತಾಗದೆ ಹೋದ್ರೆ ಪ್ರಶ್ನೆ ಮಾಡಿ ಉತ್ತರ ಪಡೆಯುವುದು ಅವತ್ತಿನ ಶರಣರ ಒಂದು ಇದು ಅನುಸಂಧಾನ ಇತ್ತು, ಚರ್ಚೆ ಇತ್ತು, ಚಿಂತನೆ ಇತ್ತು. ಅದಕ್ಕಾಗಿ ಅವರು ಶರಣರು ಅನುಭವ ಮಂಟಪವನ್ನು ಕಟ್ಟಿದ್ರು. ನಾವು ಇವತ್ತು ಪದೇ ಹೇಳ್ತಾ ಇರೋದು ಈ ಮಠೀಯ ವ್ಯವಸ್ಥೆ ಇದೆಲ್ಲ, ಈ ಮಠೀಯ ವ್ಯವಸ್ಥೆ ಬಸವಣ್ಣವರವರ ತತ್ವಗಳಿಗೆ ವಿರುದ್ಧವಾದಂಥದ್ದು. ಇವತ್ತು ಬಸವ ತತ್ವ ಹೇಳ್ತಕ್ಕಂತಹ ಮಠಾಧೀಶರು ಕೂಡ ಮುಂದೊಂದು ದಿನದಲ್ಲಿ ತಮ್ಮ ಮಠವನ್ನ ಅನುಭವ ಮಂಟಪಗಳಾಗಿ ಪರಿವರ್ತಿಸಿಕೊಳ್ಬೇಕಾಗಿದೆ. ಇಲ್ಲದೆ ಹೋದ್ರೆ ಇವರು ಕೂಡ
ಕಾಲನತಿಕ್ಕಲಿ ಈಗೆಲ್ಲ ಆಚಾರ್ಯ ಪರಂಪರೆ ಹೊರಟು ಹೋಗ್ತಾ ಇದ್ದಾರೆ ನೋಡಿ, ಮೂಲೆ ಗುಂಪು ಆಗ್ತಾ ಇದ್ದಾರೆ ನೋಡಿ, ಒಂದೇ ಸಮ ಚಡಪಡಿಸ್ತಾರೆ ನೋಡಿ. ಈ ಚಡಪಡಿಕೆ ಇವತ್ತಿಲ್ಲ ನಾಳೆ ಈ ವಿರಕ್ತ ಪರಂಪರೆಗೂ ಬರಬಹುದು. ಹಾಗಾಗಿ ವಿರಕ್ತ ಪರಂಪರೆಯವರು ಕೂಡ ಈ ತಿದ್ದಿಕೊಳ್ಳಲೇಬೇಕಾಗ್ತದೆ. ಸಿದ್ದರಾಮ ಶರಣರು, ಸೊನ್ನಲಿಗೆ ಸಿದ್ದರಾಮ ಶರಣರು ಬಸವಣ್ಣವರ ಕುರಿತು ಅಂತ ಅಭೂತಪೂರ್ವ ನುಡಿಗಳನ್ನ ಹೇಳಿದ್ದಾರೆ ನೋಡಿ. ಕರುಣಿ ಬಸವ, ಕಾಲಹರ ಬಸವ, ಕರ್ಮಹರ ಬಸವ, ನಿರ್ಮಳ ಬಸವ, ಶಿವಜ್ಞಾನಿ ಬಸವ, ನಿಮ್ಮ ಧರ್ಮವಯ್ಯ. ಈ ಭಕ್ತಿಯ ಪದವು, ಈ ಎಲ್ಲ ಭಕ್ತಿಯ ಪದಕ್ಕೆ ಮೂಲ ಕಾರಣಕರ್ತ ಯಾರು ಅಂತ ಅನ್ನೋದನ್ನ ಸಿದ್ದರಾಮ ಶರಣರು ಸ್ಪಷ್ಟವಾಗಿ ಹೇಳಿದ್ದಾರೆ. ಕರುಣಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ, ನಿಮಗೂ ಎನಗೂ ಬಸವಣ್ಣನ ಧರ್ಮವಯ್ಯ. ಹಾಗಾದ್ರೆ ಬಸವಣ್ಣನ ಧರ್ಮ ಯಾವುದಿತ್ತು? ದಯವೇ ಧರ್ಮದ ಮೂಲವಿತ್ತು. ಬಸವಣ್ಣವರು ಬರೋದಕ್ಕಿಂತ ಪೂರ್ವದಲ್ಲಿ ಧರ್ಮದ ಮೂಲ ತಿರುಳು ಭಯ ಆಗಿತ್ತು. ಬಸವಣ್ಣವರು ಬಂದ ನಂತರ ಅಲ್ಲಿ ದಯ ಹುಟ್ಟುಕಂತು. ದಯವೇ ಮೂಲವೇ ಧರ್ಮವಯ್ಯ ಅಂತಕ್ಕಂಥ ಧರ್ಮವನ್ನು ಕಟ್ಟಿದವರು ಅಪ್ಪ ಬಸವಣ್ಣ. ಕೆಲವರು ಕೇಳ್ತಾರೆ, ಹಾಗಾದ್ರೆ ಬಸವಣ್ಣವ್ರು ಎಲ್ಲಿ ಧರ್ಮ ಕಟ್ಟಿನ ಅಂತ ಹೇಳ್ರಿ ನೀವು ಪ್ರಶ್ನೆ ಮಾಡ್ತಾರ. ಬುದ್ಧ, ಮಹಾತ್ಮ ಬುದ್ಧ ಹೋದ ನಂತರ ಬುದ್ಧನ ಅನುಯಾಯಿಗಳ ಸೇರಿ ಆತನ ಚಿಂತನೆಗಳನ್ನ ಒಟ್ಟುಗೂಡಿಸಿ ಬುದ್ಧ ಧರ್ಮವನ್ನಾಗಿ ಮಾಡಿದರು. ಹಾಗೆ ಮೊಹಮ್ಮದ್ ಪೈಗಂಬರ್ ಅವರು ಓದುತ್ತರೋ ಅವರ ಚಿಂತನೆಗಳ ಒಟ್ಟು ಮೊತ್ತವೇ ಇಸ್ಲಾಂ ಧರ್ಮ ಆಯಿತು. ಜೈನ ಮಹಾವೀರ ಧರ್ಮ ಕೂಡ ಹೀಗೆ ಆದದ್ದು. ಹಾಗೆ ಬಸವಣ್ಣವರು ಕೂಡ ಲಿಂಗೈಕ್ಯರಾದ ನಂತರ ಅವರೆಲ್ಲ ತತ್ವ ಚಿಂತನೆಗಳ ಒಟ್ಟುಗೂಡಿದಂತಹ ಒಂದು ಏನಿತ್ತಲ್ಲ ಮೊತ್ತ, ಅವೆಲ್ಲವುಗಳ ಸಂಗ್ರಹವೇ ಲಿಂಗಾಯತ ಧರ್ಮ. ಇವರು ಕೆಲವರು ನಾವು ಲಿಂಗಾಯತ ಬೇರಿಲ್ಲ, ವೀರಶೈವ ಬೇರಿಲ್ಲ ಅಂತ ಹೇಳ್ತಾರೆ. ವೀರಶೈವ ಲಿಂಗಾಯತ ಬೇರೆ ಅಲ್ಲದೆ ಇದ್ರೆ ಮೂರ್ತಿ ಪೂಜೆಯನ್ನು ಅಪ್ಪ ಬಸವಣ್ಣವರು ಒಪ್ಪಿದ್ದರೆ, ಮೂರ್ತಿ ಪೂಜೆ ಒಪ್ಪಿದ್ರೆ ಸ್ಥಾವರ ಕಳಿ ಉಂಟು ಜಂಗಮ ಕಳಿಲು ಅಂತ ಯಾಕೆ ಹೇಳ್ತಿದ್ರು? ಈ ವೀರಶೈವವಾದಿಗಳಲ್ಲಿ ಜಂಗಮ ಅಂತ ಅನ್ನೋದು ಒಂದು ಜಾತಿ. ಆದ್ರೆ ಬಸವ ಪರಿಕಲ್ಪನೆಯ ಲಿಂಗಾಯತ ಧರ್ಮದಲ್ಲಿ ಜಂಗಮ ಅಂದ್ರೆ ಒಂದು ಸಮಾಜ. ಯಾರು ಸಾಮಾಜಿಕವಾದ ತುಡಿತಗಳನ್ನು ಉಳ್ಳವರು ಇರ್ತಾರೋ, ಸಮಾಜಕ್ಕೆ ಅರಿವನ್ನು ಉಂಟು ಮಾಡ್ತಾರೋ ಅವರು ಜಂಗಮ. ಅಲ್ಲಿ ಸ್ಥಾವರ ಇದೆ, ಇಲ್ಲಿ ಜಂಗಮವಾಗಿದೆ. ಅಲ್ಲಿ ವ್ಯಕ್ತಿ ಗುರುವಾಗಿದ್ದಾನೆ, ಇಲ್ಲಿ ವ್ಯಕ್ತಿ ಗುರು ಅಲ್ಲ, ವ್ಯಕ್ತಿತ್ವ ಗುರು ಆಗ್ತದೆ. ಇಲ್ಲಿ ಎನ್ನನರುಹಿಸು ನಿನ್ನನ್ನು ಅರುಹಿಸದಿರು, ಎನ್ನ ನರಿಯದವ ನಿನ್ನ ನರಿಯ, ಎನ್ನ ನರಿಯದೆ ನಿನ್ನನ್ನು ಅರುಹಿಸಿದೆಯಾದರೆ ನೀ ನನಗೆ ಗುರುವಲ್ಲ, ನಾನು ನಿನಗೆ ಶಿಷ್ಯಳಲ್ಲ ಅಂತಕ್ಕಂಥದ್ದು ಇದು ಬಸವ ತತ್ವ. ನನ್ನನ್ನು ಪರಿಚಯ ಮಾಡಿಕೊಡೋದು ಬಸವ ತತ್ವ ಹೊರತು ನಾನು ಶ್ರೇಷ್ಠ ಇದ್ದೇನೆ, ನೀನು ಕನಿಷ್ಠ ಇದ್ದೀಯಾ, ನನಗೆ ಆಶೀರ್ವಾದ ಮಾಡ್ಲಿಕ್ಕೆ ಬರ್ತದೆ, ನಿನಗೆ ಆಶೀರ್ವಾದ ತಗೊಳ್ಳಿಕ್ಕೆ ಬರ್ತದೆ, ನೀನು ಭಕ್ತ ನಾನು ಗುರು ಅಂತ ಈ ಕಾಯಮಾಗಿ ಹೇಳ್ತಾರಲ್ಲ, ಇದು ವೀರಶೈವವಾದದಲ್ಲಿ ಇರುತ್ತದೆ. ಲಿಂಗಾಯತ ಧರ್ಮದಲ್ಲಿ ಹಾಗಲ್ಲ. ಇದು ಗುರುಮುಟ್ಟಿ ಗುರುವಾಗುವ ಪರಂಪರೆ. ಯಾರಾದ್ರೂ ಇಲ್ಲಿ ಗುರು ಆಗ್ಬೋದು, ಲಿಂಗ ಆಗ್ಬೋದು, ಜಂಗಮ ಆಗ್ಬೋದು. ನೀವು ಬರ್ತೀರಾ, ನಿಮಗೆ ಪ್ರಾಂಜ್ವಲ ಮನಸ್ಸಿಂದ ಸ್ವಾಗತವನ್ನ ಬಸವವಾದಿಗಳು ಬಯಸ್ತಾರೆ. ಇವನಾರವ ಇವನಾರವ ಇವನಾರವನೆನ್ನದೆ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಅಂತ ಹೇಳೋಕ್ಕಂತ ತಾಕತ್ತು ಲಿಂಗಾಯತರಿಗಿದೆ. ಮಾಜಿ ತಂದೆಗಳು ಹೇಳ್ತಾರೆ, ಗುರುವಾದಡು ಬಸವಣ್ಣನಿಲ್ಲದೆ ಗುರುವಿಲ್ಲ. ಗುರು ಆಗ್ಬೇಕಾದ್ರೂ ಬಸವಣ್ಣನ ಅರ್ಥ ಮಾಡಿಕೊಂಡು ಬಸವಣ್ಣ ಇಲ್ಲದೆ ಗುರು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಲಿಂಗವಾದಡು ಬಸವಣ್ಣನಿಲ್ಲದೆ ಲಿಂಗವಿಲ್ಲ. ಜಂಗಮವಾದಡು ಬಸವಣ್ಣನಿಲ್ಲದೆ ಜಂಗಮವಿಲ್ಲ. ಪ್ರಸಾದವಾದಡು ಬಸವಣ್ಣನಿಲ್ಲದೆ ಪ್ರಸಾದವಿಲ್ಲ. ಅನುಭವವಾದಡು ಬಸವಣ್ಣನಿಲ್ಲದೆ ಅನುಭವವಿಲ್ಲ. ಇಂತು ಸಂಗಿಸುವಲ್ಲಿ, ನಿಜ ಸಂಗಿಸುವಲ್ಲಿ, ಸುಸಂಗಿಸುವಲ್ಲಿ, ಮಹಾಸಂಗಿಸುವಲ್ಲಿ, ಪ್ರಸಾದ ಸಂಗಿಸುವಲ್ಲಿ ಕಲಿದೇವ ನಿಮ್ಮ ಶರಣ ಬಸವಣ್ಣನ ನಿಲು. ಇದು ಅತ್ಯಂತ ಸ್ಪಷ್ಟವಾಗಿ ನಮಗೆ ಅರಿವಾಗಬೇಕಾಗಿದೆ. ಆ ಮೂಲಕ ಮಾತ್ರ ನಾವು ಈ ತ್ವಣಿಚಿಗಳಿಂದ, ಕುದುರೆಗೆ ಕೆಲವು ತ್ವಣಿಚಿಗಳು ಎತ್ತಿರ್ತವೆ, ಅವು ಓಡಾಡ್ಲಿಕ್ಕೆ ಹಸ್ತವೆ. ತ್ವಣಿಚಿಗಳು ತುಂಬಾ ಅಪಾಯಕಾರಿ. ಈ ತ್ವಣಿಚಿಗಳಿಂದ ನಾವು ಬಿಡುಗಡೆ ಪಡೆಯಬೇಕಾಗಿದೆ. ಇದು ನಿತ್ಯ ನಿರಂತರ. ಇವತ್ತು ಒಂದೇ ದಿನದಲ್ಲಿ ಆಗ್ತದೆ ನಾನು ಹೇಳೋದಿಲ್ಲ. ಹೀಗೆ ಪತ್ರಗುಟ್ಟಿ ಓಡಾಡ್ತವೆ ನೋಡು, ಇನ್ನೂ ಕೆಲ ದಿನದಲ್ಲಿ ಈ ಮನೆಯನ್ನು ಖಾಲಿ ಮಾಡಿ ಹೋಗ್ತವೆ. ಅಲ್ಲಿವರೆಗೂ ನಾವು ಕಾಯೋಣ ಅಂತ ಹೇಳ್ತಾ, ನಾವೆಲ್ಲರೂ ಬಸವ ತತ್ವದ ಬೀಜಗಳು, ಈ ಬೀಜಗಳು ಸರಿಯಾಗಿ ಮೊಳಕೆ ಹೊಡೆಯುವಂತೆ ಮತ್ತು ಇದಕ್ಕೆ ಚೆನ್ನಾಗಿ ಯಾವುದೇ ರೀತಿ ರೋಗ ಬಾಧೆ ತಪ್ಪದಂತೆ ನೋಡಿಕೊಳ್ಳುವಂತಹ ಜವಾಬ್ದಾರಿ ಭಕ್ತ ವರ್ಗಕ್ಕೆ ಇದೆ ಅಂತ ಹೇಳ್ತಾ, ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.